ನಮಸ್ಕಾರಪ್ಪ. ಈಗ ಗಣೇಶನ ಹಬ್ಬ ಬರಾಕತ್ಬಿಟ್ಟೈತಿ. ಅದಕ್ಕೆ ನಿಮಗೆ ಒಂದು ಸ್ಪೆಷಲ್ ಮೋದಕದ ರೆಸಿಪಿ ನಾನು ನಿಮಗೆ ಇಲ್ಲಿ ತೊಗೊಂಡು ಬಂದೀನಿ. ಯಾವುದೇ ರೀತಿಯಾದಂಥ ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು ಯಾವುದನ್ನು ಬಳಸಿಲ್ಲ. ಭಾರಿ ಹೆಲ್ದಿ, ಡಯಟ್ ಫ್ರೆಂಡ್ಲಿ ಆಗಿರುವಂಥ ಈ ಒಂದು ಮೋದಕ ನಾ ಹೆಂಗೆ ಮಾಡೋದು, ಇದರಿಂದ ನಮಗೆ ಏನೇನು ಬೆನಿಫಿಟ್ಸ್ ಐತೆ ಅಂತ ತಿಳ್ಕೊಳ್ಳೋನು. ಮತ್ತು ಈ ಮೋದಕಕ್ಕೆ ನಾ ಒಂದು ಸ್ಪೆಷಲ್ ಸೊಪ್ಪನ್ನು ಯೂಸ್ ಮಾಡೇನಿ. ಅದು ನಮ್ಮ ದೇಹಕ್ಕೆ ಭಾಳ ಬೆನಿಫಿಟ್ ಇರ್ತೈತಿ. ಅದ್ರ ಬೆನಿಫಿಟ್ಸ್ ಏನಂತೂ ಜೊತೆಗೆ ನಾ ತಿಳ್ಕೊಳ್ಳೋನು. ಹಂಗಾರ ಬರ್ರಿ, ನಿಮಗೆಲ್ಲರಿಗೂ ನನ್ನ ಚಾನಲ್ ಝೀರೋ ಆಯಿಲ್ ಕುಕಿಂಗಿಗೆ ಸ್ವಾಗತ. ನೀವು ಮಾಡೋ ಎಲ್ಲ ಅಡುಗೆನೂ ಟೇಸ್ಟ್ ಒಳಗೆ ಚೇಂಜ್ ಆಗ್ಲಾರ್ದಂಗೆ ಎಣ್ಣೆ ಇಲ್ದ ಮಾಡ್ತಾನು. ಯಾರೆಲ್ಲ ಫಸ್ಟ್ ಟೈಮ್ ನೋಡತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ ಕಡಿ ತನಕ ನೋಡ್ರಿ. ನೋಡ್ರಿಪ್ಪ, ಬ್ರಾಹ್ಮಿ ಎಲೆ ಅಥವಾ ಒಂದೆಲಗದ ಎಲೆ ಅಂತಂತಾರು. ಸೊ ಇದನ್ನ ತಗೊಳ್ಳುವಾಗ ಭಾಳ ಕೇರ್ಫುಲ್ ಇರಬೇಕು. ನಿಮಗೆ ಒಂದೆಲಗ ಅಂತ ಹೇಳಿ ಮೋಸ ಮಾಡೋ ಚಾನ್ಸಸ್ ಇರ್ತೈತಿ. ಸೆಂಟ್ರೊಳಗೆ ಹಿಂಗೆ ಗೆರಿ ಇತ್ತಂದ್ರೆ ಅಷ್ಟ ಅದು ಒಂದೆಲಗ, ಇಲ್ಲ ಅಂದ್ರೆ ಅದು ಶೋ ಪ್ಲಾಂಟ್ ಇರ್ತೈತಿ. ಸೊ ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಯಾವ್ದೇ ರೀತಿಯಿಂದ ಹೆಲ್ತ್ನ ಹಾಳು ಮಾಡ್ಕೊಳಕ್ ಹೋಗ್ಬೇಡ್ರಿ. ಒಂದೆಲಗನ ಮಂಗಳೂರು ಸ್ಟೋರ್ ಏನಿರ್ತಾವಲ್ಲ ಅಲ್ಲಿ ಆರಾಮಾಗಿ ಸಿಗ್ತೈತಿ. ಇಲ್ಲಾಂದ್ರೆ ನೀವು ಮನ್ಯಾಗ ಬೆಳೆದಿದ್ರಂದ್ರೂ ಭಾರಿ ಚಲೋ ನೋಡ್ರಿ. ಮತ್ತೆ ಇದಕ್ಕೆ ಬೇಕಾದಂತ ಇಂಗ್ರೀಡಿಯೆಂಟ್ಸ್ ನೋಡೋನು. ಇದೊಂದು ಡಯಾಬಿಟಿಕ್ ಫ್ರೆಂಡ್ಲಿ, ವೇಟ್ ಲಾಸ್ ಫ್ರೆಂಡ್ಲಿ, ಮತ್ತೆ ಎಲ್ಲಾರ್ಗು ಬೆಸ್ಟ್ ಅಂದ್ರೆ ದಿ ಬೆಸ್ಟ್. ಯಾಕಂದ್ರೆ ಇದ್ರಾಗ ನಾ ಬೆಲ್ಲನೂ ಯೂಸ್ ಮಾಡಿಲ್ಲ, ಸಕ್ರೆನೂ ಯೂಸ್ ಮಾಡಿಲ್ಲ. ಭಾರಿ ಹೆಲ್ದಿ ಆದಂತ. ಸೊ ನಿಮಗೆ ಸ್ವೀಟ್ನೆಸ್ಸಿಗೆ ಇನ್ನೊಂದು ಸ್ವಲ್ಪ ಸ್ವೀಟ್ನೆಸ್ ಬೇಕಂದ್ರೆ ನೀವು ಖರ್ಜೂರ ಅದು ಜಾಸ್ತಿ ಮಾಡ್ಕೋಬಹುದು. ಸೊ ಇಲ್ಲೊಂದು ಪ್ಯಾನ್ ಇಟ್ಕೊಂಡು 1 ಕಪ್ ಅಷ್ಟು ನಾ ಏನು ಮಾಡತ್ತೇನಪ್ಪ ಅಂದ್ರೆ ಓಟ್ಸ್ ಏನಿರ್ತಾವಲ್ಲ ಅವ್ರನ್ನ ತಗೊಂಡೇನಿ. ಅವ್ರನ್ನ ಚಂದಂಗೆ ಡ್ರೈ ರೋಸ್ಟ್ ಮಾಡ್ಕೊಳತ್ತೇನಿ. ಭಾಳ ಮಾಡಬಾರ್ದು, 2-3 ನಿಮಿಷ ಅಷ್ಟ ಮಾಡ್ರಿ. ಸ್ವಲ್ಪ ಟೇಸ್ಟ್ ಎನ್ಹ್ಯಾನ್ಸ್ ಮಾಡಕ್ಕಷ್ಟ ಇದನ್ನ ತಗೊಂಡು ಒಂದು ಕಡೆ ಹಾಕೊಂಡ್ಬಿಡ್ರಿ. ಅವು ಚಂದಂಗೆ ಬಿಸಿ ಆರ್ಲಿ. ಸೊ ಆಮೇಲೆ ಏನು ಮಾಡ್ಬೇಕಂದ್ರೆ ನಿಮಗೆ ಯಾವ ನಟ್ಸ್ ಬೇಕು, ಯಾವ ಸೀಡ್ಸ್ ಬೇಕು ನಿಮ್ಮ ಚಾಯ್ಸಿಗೆ ಇವತ್ತರನ್ನ ಹಾಕ್ಬೇಕಂತೇನಿಲ್ಲ. ನಾನಿಲ್ಲಿ ಪಂಪ್ಕಿನ್ ಸೀಡ್ಸ್, ಸೋಯಾಬೀನ್ ಸೀಡ್ಸ್ ಮತ್ತು ಖರ್ಜೂರದ ಸೀಡ್ಸ್ ತಗೊಂಡೇನಿ. ಅದ್ರ ಜೊತೆ ಪಿಸ್ತಾ, ಬಾದಾಮ ಮತ್ತು ಗೋಡಂಬಿನೂ ತೊಗೊಂಡೇನಿ. ಸೊ ಇವನ್ನೆಲ್ಲನೂ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಂಡು ಬಿಸಿ ಆರಾಕ್ ಬಿಡಬೇಕು. ಅದಾದ್ಮೇಲೆ ಇಲ್ಲಿ ನಾ ಏನು ಮಾಡತ್ತೇನಪ್ಪ ಅಂದ್ರೆ ಓಟ್ಸನ್ನೇನು ಡ್ರೈ ರೋಸ್ಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡೆ. ಇಲ್ಲಿ ಒಂದೆಲಗದ್ದೇನು ಒಂದು ಕಟ್ ಐತ್ಲ ಅದನ್ನ ಇಲ್ಲಿ ಕಟ್ ಮಾಡಿ ಹಾಕ್ಕೊಳಕತ್ತನು. ಸೊ ಹಾಕ್ಕೊಂಡೆ ಇದನ್ನ ಚಂದಂಗೆ ಅಗದಿ ನುಣ್ಣಗೆ ಇದನ್ನ ಪುಡಿ ಮಾಡ್ಕೊಂಡ್ಬಿಡ್ಬೇಕು. ಪುಡಿ ಮಾಡ್ಕೊಂಡ ಇದನ್ನ ಒಂದ್ರಾಗ ಟ್ರಾನ್ಸ್ಫರ್ ಮಾಡ್ಕೊಂಡು ಬಿಡ್ರಿ. ಟ್ರಾನ್ಸ್ಫರ್ ಮಾಡ್ಕೊಂಡ್ಮೇಲೆ ಅದ ಜಾರ್ ಒಳಗನ ಏನು ಮಾಡ್ರಿ, ಡ್ರೈ ಫ್ರೂಟ್ಸ್ ಮತ್ತು ಸೀಡ್ಸ್ ಏನು ನಾವು ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದಿಲ್ಲ ಅವ್ರನ್ನ ಹಾಕೊಂಡ ನುಣ್ಣಗ ಪುಡಿ ಮಾಡ್ಬೋದು. ನೀವು ಇಲ್ಲಿ ಬೇಕಾದ್ರೆ ತುಪ್ಪ ಯೂಸ್ ಮಾಡ್ಬೋದು. ಬಟ್ ನಾ ತುಪ್ಪ ಎಣ್ಣೆ ಯಾವುದೂ ಯೂಸ್ ಮಾಡ್ಲಾರ್ದನ ಸೇಮ್ ಟೇಸ್ಟ್ ಬರುವಂಗನ ಮಾಡ್ತೇನೆ. ಸೊ ಇದನ್ನ ಸ್ವಲ್ಪ ತರಿಯಾಗಿ ರುಬ್ಕೊಂಡ ಒಂದು ಪ್ಲೇಟ್ ಒಳಗೆ ಸಪ್ರೇಟಾಗಿ ಇಟ್ಕೊಂಡೇನಿ. ಇನ್ನು ನಾ ಇಲ್ಲಿ ಏನು ಮಾಡತ್ತೇನೆ ಅಂದ್ರೆ ಒಣಗಿದ ದ್ರಾಕ್ಷಿ ಮತ್ತು ಖರ್ಜೂರನ ಹಾಕ್ಕೊಳತ್ತೇನೆ. ಇಲ್ಲಿ ನಾನು ತೆಂಗಿನ ಹಾಲು ಸ್ವಲ್ಪ ಬಿಸಿ ಇದ್ದಾಗನ ಹಾಕ್ಕೊಂಡ ರುಬ್ಕೋತೇನೆ. ಸೊ ನಿಮಗೆ ಸ್ವೀಟ್ ಜಾಸ್ತಿ ಬೇಕಾತಂದ್ರೆ ಒಣದ್ರಾಕ್ಷಿ ಮತ್ತು ಖರ್ಜೂರನ ಸ್ವಲ್ಪ ಜಾಸ್ತಿ ಹಾಕೋರಿ. ಸೊ ನೋಡಿದ್ ಫುಲ್ ಹಿಂಗೆ ನುಣ್ಣಗಾಗ್ತೈತಿ. ಈ ಹಿಟ್ಟಿಗೆ ಎಷ್ಟು ಅವಶ್ಯಕತೆ ಐತ್ಲ ಅಷ್ಟನ್ನ ಹಾಕೊಂಡ ಸ್ವಲ್ಪ ಕ್ವಾಂಟಿಟಿ ಒಳಗೆ ಚಂದಂಗೆ ಗಟ್ಟಿ ಆಗುವಂಗ ಅಂದ್ರೆ ಮೋದಕ ಮಾಡಾಕ್ ಬರ್ಬೇಕು ಹಂಗಾಗುವಂಗ ಚಂದಂಗೆ ಇದನ್ನ ಏನು ಮಾಡ್ರಿ ಕಲಿಸ್ಕೊಂಡ್ಬಿಡ್ರಿ. ಫಸ್ಟ್ ಏನು ಕಲಿಸ್ಕೊತೀರಿ ಹೇಳು, ಒಂದೆಲಗದ ಪೌಡರ್ ಮಾಡಿರ್ತೀವಲ್ಲ ಓಟ್ಸ್ ಜೊತೆ ಅದನ್ನ ಮಾತ್ರ ಕಲಿಸ್ಕೋಬೇಕು. ಸೊ ಹಿಂಗೆ ಇದನ್ನ ಕಲಿಸ್ಕೊಂಡ್ಮೇಲೆ ಏನು ಮಾಡ್ಬೇಕಂದ್ರೆ ಈ ಡ್ರೈ ಫ್ರೂಟ್ಸ್ ಅದು ಎಲ್ಲ ಚಂದಂಗೆ ತರಿಯಾಗಿ ರುಬ್ಕೊಂಡಿರ್ತೀವಲ್ಲ ಅದನ್ನು ಹಾಕೊಂಡ ಚಂದಂಗೆ ಕಲಿಸ್ಕೊಂಡ್ಬಿಡ್ರಿ. ಸೇಮ್ ಕೈಗೆ ಅಂಟಬಾರ್ದದ್ ಹಿಟ್ಟು ಹಂಗೆ ಗಟ್ಟಿಯಾಗಿ ಕಲಿಸ್ಕೊರಿ. ಬೇಕಾದ್ರೆ ನೀವು ಸ್ವಲ್ಪ ಓಟ್ಸ್ ಪೌಡ್ರ್ ಸೈಡಿಗೆ ಎತ್ತಿಟ್ಕೊಂಡು ಹಾಕೋರಿ, ನಿಮಗೆ ಕ್ವಾಂಟಿಟಿ ಕರೆಕ್ಟಾಗಿ ಗೊತ್ತಾಗಲಿಲ್ಲ ಅಂದ್ರೆ. ಸೊ ಆಮೇಲೆ ಹಿಂಗೆ ಮೋದಕದ ಶೇಪ್ ತೊಗೊಂಡ ಮೋದಕ ಮಾಡೋದು. ಈ ಒಂದೆಲಗನ ಯಾಕೆ ಯೂಸ್ ಮಾಡ್ತಾರಪ್ಪ ಅಂದ್ರೆ ಮೇನ್ ಜ್ಞಾಪಕ ಶಕ್ತಿಗಾಗಿ, ಏಕಾಗ್ರತೆ ಹೆಚ್ಚಿಸಾಕ ಇದನ್ನು ಭಾಳ ಯೂಸ್ ಮಾಡ್ತಾರೆ. ಸಣ್ಣ ಮಕ್ಕಳಿಗೆ ಇದನ್ನು ಕೊಡ್ಬೋದು. ಮಾನಸಿಕ ಒತ್ತಡ ಯಾರಿಗೆ ಆಗ್ತಿರ್ತೈತಿ, ಭಾಳ ಆತಂಕ ಆಗ್ತಿರ್ತೈತಿ, ಉದ್ವೇಗಕ್ಕೊಳಗಾಗ್ತಿರ್ತಾರಲ್ಲ ಅವ್ರಿಗೆ ಇದನ್ನು ಆಯುರ್ವೇದಿಕ್ದೊಳಗೆ ಟ್ರೀಟ್ಮೆಂಟ್ಗೆ ಯೂಸ್ ಮಾಡ್ತಾರೆ. ಮತ್ತು ಯಾರಿಗೆಲ್ಲ ಇನ್ಫ್ಲಮೇಷನ್ ಇರ್ತೈತಿ, ಸಂಧಿವಾತ ಇರ್ತೈತಿ, ಸೊ ಅವ್ರು ಇದನ್ನು ತಗೋಬೇಕು. ಮತ್ತು ಯಾರಿಗೆಲ್ಲ ತ್ವಚೆ ಕಾಂತಿ ಬೇಕಾಗಿರ್ತೈತಿ, ಕೆಲವೊಬ್ಬರಿಗೆ ಚರ್ಮ ರೋಗಗಳಿರ್ತಾವು, ಅದರ ತೊಂದರೆನ ನಿವಾರಿಸಕ್ಕೆ ಇದನ್ನ ಮಾಡ್ತಾರೋ. ಕೆಲವೊಬ್ಬರಿಗೆ ಕೆಮ್ಮು ಉಸಿರಾಟದ ತೊಂದರೆ ಆಗ್ತಿರ್ತೈತಿ. ಇವಾಗ ಒಬ್ವಿಯಸ್ಲಿ ಕ್ಲೈಮೇಟ್ ಚೇಂಜ್ ಆಗೋದ್ರಿಂದ ಏನಾಗತೈತಿ ಎಲ್ಲಾರ್ಗು ಹೆಲ್ತ್ ಇಶ್ಯೂಸ್ ಆಗತ್ತಾವ. ಅವರು ಮತ್ತು ಯಾರೆಲ್ಲಾನು ಮಲಬದ್ಧತೆಯಿಂದ ಬಳಲಾತಿರಿ ಅವ್ರು ತಗೋಬಹುದು. ಯಾರು ತಿನ್ನಬಾರ್ದಂದ್ರೆ ಪ್ರೆಗ್ನೆಂಟ್ ವುಮನ್ ಮತ್ತು ಲ್ಯಾಕ್ಟೇಟಿಂಗ್ ಪೀಪಲ್ ಅಂದ್ರೆ ಹಾಲು ಉಣಿಸೋ ತಾಯಂದ್ರೆ ತಗೋಬಾರ್ದು. ವಯಸ್ಸಾದವ್ರು 10-12 ಎಲೆ ತಗೋಬಹುದು. ಸಣ್ಣ ಮಕ್ಕಳ 2-4 ಅಷ್ಟ ತಗೋಬಹುದು. ಇದನ್ನ ಹಾಲಿನೊಂದಿಗಾದ್ರೂ ಕುಡಿಬಹುದು, ಇಲ್ಲ ಬೆಲ್ಲ ಜೇನುತುಪ್ಪ ತಗೊಂಡು ತಗೋಬಹುದು. ಬಟ್ ದೀರ್ಘಕಾಲಕ್ಕೆ ಇದನ್ನ ತಗೊಳಕ ಹೋಗಬಾರ್ದು. ಸೊ ಕಮ್ಮಿ ಕ್ವಾಂಟಿಟಿ ಒಳಗೆ ಕಡಿಮೆ ಟೈಮ್ ಒಳಗೆ ಅಷ್ಟು ತಗೋಬೇಕು. ನೀವೇನಾದ್ರೂ ಲಾಂಗ್ ಟರ್ಮ್ ತಗೋಬೇಕಂದ್ರೆ ದಯವಿಟ್ಟು ಡಾಕ್ಟರ್ನ ಕನ್ಸಲ್ಟ್ ಮಾಡ್ರಿ. ಮತ್ತು ಈ ಗಣೇಶನ ಹಬ್ಬಕ್ಕೆ ಈ ಮೋದಕನ ಒಂದ್ಸತಿ ಟ್ರೈ ಮಾಡಿ ಹೆಂಗಿತ್ತು ಅನ್ನೋದು ಹೇಳೋದನ್ನ ಮರ್ಯಾಕ ಹೋಗಬೇಡ್ರಿ. ವಿಡಿಯೋ ಸೇವ್ ಮಾಡ್ಕೊಂಡ ಪಟ ಟ್ರೈ ಮಾಡ್ರಿ. ಡಿಫ್ರೆಂಟ್ ಆದಂತ ಮೋದಕನ ಈ ಗಣೇಶನಿಗೆ ತಿನಿಸಿ ಅವಂದ ಆಶೀರ್ವಾದ ಪಡ್ಕೋರಿ. ನಾಳೆ ಮತ್ತೊಂದು ಹೊಸ ವಿಡಿಯೋ ಮೀಟ್ ಆಗ್ತೇನೆ. ಬೈ, ಲವ್ ಯು ಆಲ್, ಟೇಕ್ ಕೇರ್.